ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆಯಲ್ಲ ಅಂತ ನನಗೆ ಗೊತ್ತಾಗುತ್ತೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಪೂಜೆ ಎಲ್ಲ ಆಯಿತು. ಇವತ್ತು ಗುರುವಾರ. ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗ ಬಂದುಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ಇಲ್ಲಿದ್ದರೆ ಪೂಜೆ ಮಾಡೋಕ್ಕೆ ಕೊಡಲ್ಲ ಮತ್ತು ಹಠ ಮಾಡ್ತಾನೆ ಅಂತ ಇವಾಗ ಕರ್ಕೊಂಬರ್ಬೇಕು. ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು. ಇವಾಗ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ. ಸಿಂಪಲಾಗಿ ಪೂಜೆ ಮಾಡ್ತೀನಿ. ಬೆಳ್ಳಿ ದೀಪ ಎಲ್ಲ ಇಡೋಕ್ಕೆ ಹೋಗಲ್ಲ ನಾನು, ಯಾಕಂದರೆ ನನ್ನ ಮಗ ದೀಪ ಉಳಿಸೋದು, ಅದು ಹೂ ಎಲ್ಲ ಕಿತ್ತಾಕೋತು, ಒಂದೊಂದು ಸಾರಿ ದೀಪನೇ ಉಳಿಸ್ಬಿಡ್ತಾನೆ ಪದೇ ಪದೇ ಅಲ್ಲಿ ಹೋಗಿ. ಹಾಗಂತ ನಾನು ಸಿಂಪಲಾಗಿ ಈ ಥರ ಸಣ್ಣ ಸಣ್ಣ ದೀಪ ಇಟ್ಟೆ ಪೂಜೆ ಮಾಡ್ತೀನಿ. ಹಬ್ಬ ಗಿಬ್ಬ ಏನಾದರೂ ಇದ್ದರೆ ಬೆಳ್ಳಿ ದೀಪ ಇಟ್ಟು ಪೂಜೆ ಮಾಡ್ತೀನಿ. ತುಳಸಿ ಕಟ್ಟೆ ಹತ್ರ ಈ ಥರ ರಂಗೋಲಿ ಹಾಕಿ ಎಲ್ಲ ಪೂಜೆ ಮಾಡಿ ಬೆಳಿಗ್ಗೆನೇ ನಂದು ಬಟ್ಟೆ ಗಿಟ್ಟೆ ಎಲ್ಲ ತೊಳೆದಾಗಿತ್ತು. ಸ್ವಲ್ಪ ಮ್ಯಾಟ್ಗಳಿದ್ವು ಅವೆಲ್ಲ ನನ್ನ ಕೈಯಲ್ಲೇ ತೊಳೆದಾಕ್ತೀನಿ. ವಾಷಿಂಗ್ ಮಿಷಿನಿಗೆ ಹಾಕಲ್ಲ. ಬಟ್ಟೆ ಮಾತ್ರ ಒಂದು ಸಲ ಹ್ಯಾಂಡಲ್ ವಾಶ್ ಮಾಡಿ ಆಮೇಲೆ ವಾಷಿಂಗ್ ಮಿಷಿನಿಗೆ ವಾಶ್ ಮಾಡ್ಲಿಕ್ಕೆ ಹಾಕ್ತೀನಿ. ಅಷ್ಟರಲ್ಲಿ ನನ್ನ ಮಗನ್ನ ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಅಂತ, ಅವನಿಗೂ ಕರ್ಕೊಂಬಂದೆ. ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ಆಟ ಆಡ್ತಾನೆ. ಇವನು ಹೇಳ್ದಂಗೆ ಅವ್ರು ಕೇಳ್ತಾರೆ. ಹಾಗಾಗಿ ಇವನಂತೂ ಹಾವಳಿ ತುಂಬ, ಅವನಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಹಾಯ್ ಫ್ರೆಂಡ್ಸ್, ಸ್ವಲ್ಪ ಹೊರಗಡೆ ಹೋಗೋದಿದೆ, ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು, ನನ್ನ ಫ್ರೆಂಡು. ನನ್ನ ಪುಟಾಣಿ ಇವಾಗ ಇಲ್ಲಿದ್ದಾನೆ. ಹಾಯ್ ಮಾಡು. ಎಲ್ಲ ಹೋಗ್ತಾ ಇದ್ದೀನಿ. ಶಾಪಿಂಗ್ ಹೋಗ್ತಿದ್ದಾರಂತ ಅವರು. ಶಾಪಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗ್ಬೇಕಂತೆ. ಅವನ ಬರ್ತಡೇ ಹತ್ರ ಬಂತು, ಹಂಗಾಗಿ ಅವನಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಂತೆ. ಬಾಯ್ ಸರ್, ಕಿಸಿ ಬಾಯ್. ಹೊರಗಡೆ ಹೋಗೋದಿದೆ ಅಂತ ಹೇಳಿದ್ನಲ್ಲ, ಹೊರಗಡೆ ಹೊರಟ್ವಿ ನಾವು. ಸ್ವಲ್ಪ ನಾನೊಂದು ಸ್ವಲ್ಪ ಡ್ರೆಸ್ ತೊಗೋಬೇಕಿತ್ತು. ನಾನು ಡ್ರೆಸ್ ತೊಗೋಬೇಕಿತ್ತು. ಅವ್ನ ಬರ್ತಡೇನೂ ಹತ್ತಿರ ಬಂತು. ಹಾಗಾಗಿ ನಾನು ಡ್ರೆಸ್ ತೊಗೋಬೇಕು, ಸ್ವಲ್ಪ ಮೇಕಪ್ಪು ಐಟಮ್ ತೊಗೋಬೇಕು ಅಂತ ಹೋದ್ವಿ ನಾನು ನನ್ನ ಫ್ರೆಂಡು. ರೋಡಲ್ಲಿ ಈ ಥರ ಸ್ವಲ್ಪ ತುಂಟ ಥರ ಮಾಡ್ತಾನೆ. ಸೈಡಿಗೆ ಬಾ ಅಂದರೆ ಕೈ ಇಟ್ಟು ಬೆರಳಿಟ್ಕೊ ಅಂದರೆ ಸೈಡಿಗೆ ಬರಲ್ಲ. ಈ ಥರ ಎಲ್ಲ ಕಿತಾಪತಿ ಮಾಡ್ತಾನೆ ತುಂಟ ನನ್ನ ಮಗ ಅವನು. ಆಮೇಲೆ ಹೆದರಿಸಿ ಈ ಥರ ಕೈ ಹಿಡ್ಕೋಬೇಕು, ವೆಹಿಕಲ್ಸ್ ಬರ್ತವೆ ಅಂತ. ಆದ್ರೂ ತುಂಬಾ ತಲೆ ತಿಂತಾನೆ. ಅಮ್ಮ ಅದು ಇದು ಅಂತ ಅವನಿಗೆ ಕಂಟ್ರೋಲ್ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ. ಆಮೇಲೆ 1-2-3 ಶಾಪ್ ನೋಡಿದ್ವಿ. ನಮಗೇನು ಅಲ್ಲೇನು ಡ್ರೆಸ್ ಇಷ್ಟ ಆಗಿಲ್ಲ. ಒಂದು ಕಡೆ ಗ್ರ್ಯಾಂಡು ಅವು ಇವು ಅಂತ ಡ್ರೆಸ್ ಇರಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಈ ಥರ ಇನ್ನೊಂದು ಅಂಗಡಿ ಶಾಪಿಗೆ ಬಂದು ಈ ಥರ ಡ್ರೆಸ್ ತೋರಿಸ್ತಾಯಿದ್ರು. ಫೈನಲಿ ನನಗೆ ಬೇರೆ ಈ ಡ್ರೆಸ್ ಅಲ್ಲ, ಬೇರೆ ಪ್ಯಾಟ್ರನ್ ಚೆನ್ನಾಗಿರೋ ಡ್ರೆಸ್ಸು ಸಿಕ್ತು. ಅದನ್ನು ಸೆಲೆಕ್ಟ್ ಮಾಡಿ ತಗೊಂಬಂದೆ. ನಾನು ತೋರಿಸ್ತೀನಿ ನನ್ನ ಮಗನ ಬರ್ತಡೇ ವ್ಲಾಗಲ್ಲಿ ನಾನು ಯಾವ ಡ್ರೆಸ್ ತೊಗೊಂಡೆ ಅಂತ ತೋರಿಸ್ತೀನಿ. ಆಮೇಲೆ ಮೇಕಪ್ ಐಟಮ್ಸ್ ತೊಗೋಬೇಕು ಅಂತ ಹೇಳಿದ್ನಲ್ಲ, ಸ್ವಲ್ಪ ಫೌಂಡೇಶನ್ ಎಲ್ಲ ನನ್ನ ಹತ್ರ ಇರೋ ಅಂಥ ಫೌಂಡೇಶನ್ ಎಲ್ಲ ಎಕ್ಸ್ಪೈರಿ ಡೇಟ್ ಆಗಿತ್ತು. ನಾನು ಮದುವೆಲಿ ತೊಗೊಂಡಿದ್ದು 6 ವರ್ಷ ಆಗಿತ್ತು. ಅದೆಲ್ಲ ಎಕ್ಸ್ಪೈರಿ ಡೇಟ್ ಮುಗ್ದಿತ್ತು. ಹಾಗಾಗಿ ನಾನು ಫೌಂಡೇಶನ್ ತಗೊಳ್ಳೋಣಂತ ಎಲ್ಲ ತಗೊಂಡು ಬಂದೆ. ಅಷ್ಟರಲ್ಲಿ ನನ್ನ ಮಗ, ಇದು ಮಾರನೇ ದಿನದ ಕಂಟಿನ್ಯೂಸ್ ಲಾಗು. ಮಾರನೇ ದಿನ ನನ್ನ ಮಗ ಚೀಚಿ ಬೇಕು ತಿನ್ನಂಗಾಗಿದೆ ಪಪ್ಪ ಅಂತ ಪಪ್ಪನ ಹತ್ರ ಹೇಳಿದ್ನಂತೆ. ಹಾಗಾಗಿ ತೊಗೊಂಬಂದು ಕೊಡ್ತೀನಿ ಮಾಡಿಕೊಡು ಅಂತ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರು. ಹಾಗಾಗಿ ಸಿಂಪಲ್ಲಾಗಿ ಸಾಂಬಾರು ಅಲ್ಲ, ಗ್ರೇವಿ ಥರನೂ ಅಲ್ಲ, ಸಿಂಪಲ್ಲಾಗಿ ಇದು ಮಾಡೋಣ ಅಂತ ಗ್ರೇವಿ ವಿತ್ ಸಾಂಬಾರು ಥರ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಸ್ವಲ್ಪ ಒಂದು ಪಾತ್ರೆಗೆ ಒಂಚೂರು ಎಣ್ಣೆ, 2 ಹಸಿಮೆಣ್ಸಿನ್ಕಾಯಿ, 2 ಈರುಳ್ಳಿನ ಕಟ್ ಮಾಡಿ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಂಡಿದ್ದೆ. ಫ್ರೈ ಮಾಡಿಕೊಂಡು 1.5 kg ಚಿಕನ್ನ ಆ್ಯಡ್ ಮಾಡಿ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವೇನೇ ಮಾಡೋದಿದ್ರು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ, ತಳ ಹಿಡಿಯೋ ಚಾನ್ಸ್ ಇರಲ್ಲ. ಆವಾಗ ನಾನು ಫಸ್ಟಿಗೆ ಈ ರೆಸಿಪಿ ತೋರ್ಸೋದು ಬೇಡ ಅಂತ ಫಸ್ಟಿಗೆ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದು ವಿಡಿಯೋ ಮಾಡು, ಹಾಗೆ ಒಂದು ಕ್ಲಿಪ್ಪಿಂಗ್ ತೆಗಿತೀನಿ ಅಂತ ಹೇಳಿದ್ಲು. ಹಾಗಾಗಿ ತಗೊಳ್ಳೋಣ ಅಂತ ಇದು ಮಾಡಿದೆ. ಸ್ವಲ್ಪ ಮೊದಲೇ ನಾನು ಬೆಳ್ಳುಳ್ಳಿ, ಸ್ವಲ್ಪ ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಕಾಯಿ, 1 ಟೊಮೊಟೊ
ಪುದೀನ ಮತ್ತು ಚಕ್ಕೆ, ಒಂದು 5 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಕಾಳುಮೆಣಸು, ಗಸಗಸೆ ಎಲ್ಲ ಹಾಕಿ ಸ್ವಲ್ಪ ಧನಿಯಾ, ನಾನು ಧನಿಯಾ ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ, ಅದು ದಪ್ಪ ಆಗಿಬಿಡುತ್ತೆ ಅಂತ ಸ್ವಲ್ಪನೇ ಧನಿಯಾ ಹಾಕಿ ಪೇಸ್ಟ್ ಮಾಡಿಕೊಂಡು ಆವಾಗಲೇ ಏನು 5 ನಿಮಿಷ ನಾನು ಚಿಕನ್ನ ಬೇಯಲಿಕ್ಕಿಟ್ಟಿದ್ದೆ. ಅದು ಸ್ವಲ್ಪ ಒಂದು 90% ಬೆಂದಿದೆ ಚಿಕನ್ನು. ಆವಾಗ ಮಸಾಲೆ ನಾನು ಆವಾಗಲೇ ಏನು ಮಸಾಲೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಆ ಪೇಸ್ಟನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈ ಮಸಾಲೆನ ಹುರಿದು ಹಾಕಿಲ್ಲ, ಹಾಗೆ ಹಸಿದೇ ಹಾಕಿದ್ದೀನಿ. ಹಾಗಾಗಿ ಗಟ್ಟಿ ಪೇಸ್ಟ್ ಥರ ಹಾಕಿ ಇದನ್ನು 1 ನಿಮಿಷ ಹಸಿ ಫ್ಲೇವರ್ ಹೋಗೋವರೆಗೂ ಸ್ವಲ್ಪ ಅದನ್ನು ಅಂದರೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಹಸಿ ಫ್ಲೇವರ್ ಎಲ್ಲ ಹೋಗಿ ಚೆನ್ನಾಗೇ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಮಿಕ್ಸಿ ಜಾರಲ್ಲಿ ಏನು ಉಳಿದಿರೋ ಅಂಥ ಮಸಾಲೆ ಇರುತ್ತೆ, ಆ ಮಸಾಲೆಗೆ ಸ್ವಲ್ಪ ನೀರು ಹಾಕಿ, ಇಲ್ಲಿ ಸ್ವಲ್ಪ ಸಾಂಬಾರು ಥರನೂ ಅಲ್ಲ, ತುಂಬ ಗಟ್ಟಿ ಗ್ರೇವಿ ಥರನೂ ಅಲ್ಲ, ಆ ಥರ ಮೀಡಿಯಮ್ ಹದದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಅಂತ. ಇದು ಬೆಂದು ಮತ್ತು ಇದು ಹಸಿ ಫ್ಲೇವರ್ ಎಲ್ಲ ಹೋಗಬೇಕಲ್ವಾ, ಬೆಂದು ಇನ್ನೂ ದಪ್ಪ ಆಗುತ್ತೆ ಅಂತ ನಾನು ಈ ಹದದಲ್ಲಿ ಸಾಂಬಾರು ಅಂದರೆ ಗ್ರೇವಿನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು, ತುಂಬ ಟೇಸ್ಟಿಯಾಗಿತ್ತು. ಇವತ್ತು ಡಿಫ್ರೆಂಟಾಗಿ ಮಾಡಿದೆಯಾ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ತುಂಬಾ ಚೆನ್ನಾಗಿತ್ತು ಅಂತ ಖುಷಿಪಟ್ಟರು. ಅವ್ರು ಖುಷಿಪಟ್ಟರೆ ನಮಗೆ ನೆಮ್ಮದಿ, ಅವ್ರು ಚೆನ್ನಾಗಿದ್ರೆ ನಮಗೆ ನೆಮ್ಮದಿ ಅಲ್ವಾ. ಹಾಗಾಗಿ ಅವ್ರು ತಿನ್ನೋದು ನೋಡಿದ್ರೇ ನಮಗೆ ಖುಷಿ ಆಗುತ್ತೆ. ಇವಾಗ ನಾನು ಅಡುಗೆ ಎಲ್ಲ ಸಾಂಬಾರೆಲ್ಲ ಮಾಡಾಯಿತು. ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಪಾತ್ರೆ ತೊಳಿತಾ ಇದ್ದೆ. ಆ್ಯಸ್ ಯೂಶ್ವಲ್ ಹೆಣ್ಮಕ್ಳಿಗೆ ಗೊತ್ತೇ ಇರುತ್ತೆ, ನಾವು ಅಡುಗೆ ಮಾಡಿದ್ರೆ ಪಾತ್ರೆಗಳು ಅದೇ ಒಂದು ತಲೆನೋವು ಅಂತ ಕೆಲವೊಬ್ರಿಗೆ. ನನಗಂತೂ ಎಷ್ಟಾದರೂ ಅಡುಗೆ ಮಾಡಿಬಿಡ್ತೀನಿ. ಪಾತ್ರೆ ಇವೆಲ್ಲ ಮನೆ ಕ್ಲೀನ್ ಮಾಡೋದು ಅವೆಲ್ಲ ಅಷ್ಟು ಟೆನ್ಷನ್ ಆಗಲ್ಲ. ಪಾತ್ರೆ ನಾನು ತೊಳಿತೀನಿ, ಪಾತ್ರೆ ತೊಳೆಯಲ್ಲ ಅಂತಲ್ಲ. ಆದರೆ ಪಾತ್ರೆಗಳು ಜಾಸ್ತಿ ಇದ್ದರೆ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ನಮ್ಮ ಎಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಇದೆ. ಕೆಲವೊಬ್ರಿಗೆ ಒಂದೊಂದು ಥರ ಇರುತ್ತೆ. ಕೆಲವೊಬ್ಬರಿಗೆ ಅಡುಗೆ ಇಷ್ಟ ಮಾಡೋಕ್ಕಿರಲ್ಲ, ಈ ಥರ ಮನೆ ಕೆಲಸ ಮಾಡೋಕ್ಕೆ ಅವರು ಖುಷಿ ಪಡ್ತಾರೆ. ಕೆಲವೊಬ್ಬರಿಗೆ ಈ ಥರ ಎಲ್ಲ ಕೆಲವೊಬ್ರಿಗೆ ಒಂದೊಂದು ಥರ ಅಂದರೆ ಇದಿರುತ್ತೆ. ಅಷ್ಟರಲ್ಲಿ ಕಸದವ್ರು ಬಂದರು, ಕಸ ಹಾಕಕ್ಕೆ ಹೋಗಬೇಕು ಅಂತ ನಾನು ಹೋಗ್ತಿದ್ದೆ. ನನ್ನ ಮಗ ಇದಕ್ಕೆಲ್ಲ ಫಸ್ಟ್ ರೆಡಿ ಇರ್ತಾನೆ, ಕಸ ಹಾಕೋಕ್ಕೆ ಕರ್ಕೊಂಡು ಹೋಗಿಲ್ಲ ಅಂದರೆ ದೊಡ್ಡ ರಾಮಾಯಣನೇ ಮಾಡ್ತಾನೆ ಅಂತ ಕಿತಾಪತಿ ನನ್ನ ಮಗ. ಅವನೇ ಬಕೆಟೆಲ್ಲ ತೊಗೊಂಬಂದು ಬಡ ಅನ್ಸ್ಕೊಂಡು ಮನೆ ತುಂಬ ಇದು ಮಾಡ್ಕೊಂಡು ಅವನೇ ತೊಗೊಂಡು ಹೋಗಿಟ್ಟ. ಅಷ್ಟರಲ್ಲಿ ನಾನು ಪಾತ್ರೆ ಅರ್ಧಕ್ಕೆ ತೊಳೆಯೋದು ಬಿಟ್ಟಿದ್ನಲ್ಲ, ಮತ್ತೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಲು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.